ಓ ಸೀತಾ, ಏನ್ ಸೀತಾ ಚೆನ್ನಾಗಿದ್ಯಾ? ಹ್ಞೂ ಅಕ್ಕ, ನಾವು ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಏನು ಎಷ್ಟೊಂದ್ ದಿನ ಆದ್ಮೇಲೆ ನಮ್ಮ ಮನೆಗೆ ಬರ್ತಾ ಇದ್ದೀರಾ? ಮಾವ ಚೆನ್ನಾಗಿದ್ದೀರಾ ನೀವು? ಹಾ ಹ್ಞೂ ನಮ್ ಸೀತಾ, ನಾವು ಚೆನ್ನಾಗಿದ್ದೀವಿ. ನಿನ್ನ ಪರೀಕ್ಷೆ ಎಲ್ಲ ಆದ್ವಾ? ಚೆನ್ನಾಗ್ ಬರ್ದಾ? ಹ್ಞೂ ಅಕ್ಕ, ಎಲ್ಲ ಚೆನ್ನಾಗ್ ಬರ್ದಿದ್ದೀನಿ. ಈಗ ರಜಾ ಕೊಟ್ಟಿದ್ದಾರೆ, ಅದಕ್ಕೆ ಸ್ವಲ್ಪ ನೀರಿರ್ಲಿಲ್ಲ ಮನೆಗೆ, ನೀರ್ ತರನ ಅಂತ ಹೇಳಿ ಹೋಗ್ತಿದ್ದೆ. ಹೌದಾ ಸೀತಾ, ಇವಾಗ ರಜಾನಾ? ಎಲ್ಲಿ ನಿಮ್ಮ ಅತ್ತಿಗೆ ಮನೆ ಒಳಗೆ ಇದ್ದಾಳ? ಹ್ಞೂ ಮಾವ, ಅತ್ತಿಗೆ ಒಳಗಿದ್ದಾರೆ. ಅಮ್ಮ ಅತ್ತಿಗೆ ಎಲ್ಲ ಇದ್ದಾರೆ. ಅಣ್ಣ ಈ ಕೆಲ್ಸಕ್ಕೆ ಹೋಗಿದ್ದಾನೆ. ಹೋಗ್ರಿ ಒಳಕ್ಕೆ, ನಾನು ನೀರ್ ತಕೊಂಡ್ ಬಂತೀನಿ. ಹ್ಞೂ ಸರಿ ಅಮ್ಮ, ಹೋಗ್ತೀವಿ ನಾವು. ನೀನ್ ಹೋಗು, ಜಲ್ದಿ ತಾಂಬ. ಜಿಲೇಬಿ, ಜಿಲೇಬಿ, ಏನ್ ಮಾಡ್ತಾ ಇದ್ಯಮ್ಮ? ಅತ್ತೆ, ಅಡ್ಗೆ ಮಾಡ್ತಿದ್ದೆ ಅತ್ತೆ. ಯಾಕತ್ತೆ? ಈಗ ಆಯ್ತು ಇರ್ರಿ, ಮಾಡ್ಕೊಂಡು ತಾಂಬತ್ತೀನಿ. ಹೊಟ್ಟೆ ಇಸ್ತೈತಾ ನಿಮ್ಗೆ? ಮಾತ್ರೆ ನುಂಗಿದ್ರಾ ಊಟಕ್ಕಿಂತ ಮುಂಚೆ ನುಂಗ ಅಂತವು? ಹೌದೇನಮ್ಮ? ಏನ್ ಮಾಡ್ತಾ ಇದ್ಯಮ್ಮ? ಆ ಗೌರಿ ಎಲ್ಗೋದ್ಲು? ಅತ್ತೆ, ಇವತ್ತು ನನ್ ಸರ್ದಿ ಅಲ್ವಾ, ಇವತ್ತು ನಾನೇ ಅಡ್ಗೆ ಮಾಡ್ಬೇಕು. ಗೌರಿ ಎಲ್ಗೋದ್ಲ ಗೊತ್ತಿಲ್ಲ, ಏನು ಹೇಳೋಗ್ಲಿಲ್ಲ. ನಾನು ಎಲ್ಗಾದ್ರೂ ಹೋಗ್ತೀನಿ, ನೀವ್ಯಾರು ಕೇಳಕ್ಕೆ ಅಂತ ಹೇಳಿ ಹೋದ್ಲು. ಆ ಗೌರಿಗೆ ಎಷ್ಟು ಹೇಳಿದ್ರು ಅಷ್ಟೇ ಕಣಮ್ಮ. ನೋಡು, ಅಲ್ಲ ನೀನೇ ಮಾಡಮ್ಮ ಅಡ್ಗೆ ಪಡ್ಗೆನ ತೀರನ. ಜಿಲೇಬಿ ಆತನ ಕಸಪಸ ಹೊಡಿಯೋದು, ಪಾತ್ರೆ ತೊಳ್ಕೊಡೋ ಅಂತ ಮಾಡ್ತಾಳೆ ಅಂತಂದ್ರೆ ಕೇಳೋದೇ ಇಲ್ಲ. ನಾನೊಂದ್ ದಿವಸ ಅವಳೊಂದ್ ದಿವಸ ಅಂತ ಹೇಳಿ ನೋಡಿ ಹೆಂಗ್ ಸರ್ತಿ ಮಾಡ್ಯವಳೆ. ಏನೋ ಬೇರೆ ಮನೆಗೆ ಮಾಡ್ತಾಳೇನೋ ಅಮ್ಮಂಗೆ. ಯಾವಾಗ ಬುದ್ಧಿ ಬರುತ್ತೋ ಏನೋ ಅವಳಿಗೆ. ಸರಿ, ಏನ್ ಮಾಡ್ತಾ ಇದೀಯ ಅಡ್ಗೆನ? ಹೋಗಿ ಜಲ್ ಮಾಡಮ್ಮ, ಏಟತ್ತಾತು. ಜಾಸ್ತಿನ ಇದ್ ಮಾಡ್ಕೊಂಬಕ್ ಹೋಗ್ಬೇಡ. ಸೀತಾ ಇದ್ದಾಳಲ್ಲ, ಅವಳು ಕೂಟೆ ಮಾಡ್ಸು. ನೀನು ಜಾಸ್ತಿ ಇದ್ ಮಾಡ್ಕೊಂಬಕ್ ಹೋಗ್ಬೇಡ. ಅಂದ್ರೆ ಓಡಾಡೋದ್ ಪಡಾಡೋದ ಜಾಸ್ತಿ ಮಾಡಕ್ ಹೋಗ್ಬೇಡ. ಕುಂತಿದ್ದಾಗೇನೆ ಮಾಡು. ಸೀತಾ ಇದ್ದಾಳಲ್ಲ, ಎಲ್ಲ ಮಾಡ್ಕೊಡ್ತಾಳ ಅವಳು. ನೀರ್ ಪಾರು ತಂದ್ಕೊಡದ, ನೀನು ಅಲ್ಲೇ ಅಡ್ಗೆ ಮನೆಗೆ ಕುಕ್ಕಂಡ್ ಮಾಡು. ಸುಸ್ತಾಗುತ್ತೆ ಅಂತೀಯ. ಈಗ ಒಂದಿಟ್ಟು ಪರವಾಗಿಲ್ವಾ? ಸುಸ್ತಾಗದ್ ಕಮ್ಮಿ ಆಗೈತಾ? ಹ್ಞೂ ಅತ್ತೆ, ಅದಕ್ಕೆ ನಾನು ಜಾಸ್ತಿ ಏನಂತ ಕೆಲಸ ಏನು ಮಾಡಲ್ಲ. ಜಾಸ್ತಿ ಭಾರ ಎತ್ತು ಅಂತದ ಎಲ್ಲ ಸೀತಾನೆ ಮಾಡ್ತಾಳೆ. ಇವಾಗ ರಜೆ ಐತಲ್ಲ ಸೀತೆಗೆ, ಅದಕ್ಕೆ ಅವಳೇ ಮಾಡ್ತಾಳೆ. ನೀರ್ದಿರ್ಲಿಲ್ಲ, ನೀರ್ ತಾಂಬರ್ಗು ಅಂತ ಹೇಳಿ ಕಳ್ಸಿದೀನಿ. ಸರಿ ಇರ್ರಿ, ನಾನು ಮುದ್ದೆಗಿಕ್ಕಿದ್ದೆ, ಮುದ್ದೆ ಕಟ್ಬಿಡ್ತೀನಿ. ಸೀತಾ ನೀರ್ ತತ್ತಿದಂಗೆ ಊಟ ಮಾಡೋಣ. ಜಿಲೇಬಿ, ಜಿಲೇಬಿ. ಅತ್ತಿಗೆ, ಅಣ್ಣ ಯಾವಾಗ ಬಂದ್ರಿ? ಬನ್ನಿ ಒಳಕ್ಕೆ, ಬರೀ ಒಳಕ್ಕೆ. ಯಾಕೆ ಅಲ್ಲೇ ನಿಂತಿದ್ರ? ಬರ್ರಿ. ಯಾರ ಜಿಲೇಬಿ ಬಂದಿರೋದು? ಅತ್ತೆ, ಗೌರಿ ಅಣ್ಣನು ಮತ್ತೆ ಅತ್ತಿಗೆನು ಬಂದೇವ್ರಿ. ಹೌದೇನು ಸೀನಪ್ಪ, ಹೆಂಗೈದಿಯೋ? ಅಯ್ಯೋ, ನೀನ್ ಕಾಲ್ ಮುರ್ದೈತೆ ಅಂತ ಕೇಳ್ದಾಗಿಂದ ನನಗೂನು ಸಾಕತ್ತು ಬೇಜಾರಾಗಿತ್ತಪ್ಪ. ನೋಡ್ಕೊಂಬರೋಣ ಅಂತ ಬೋರಕ್ಕೆ ನನ್ನ ಕೈಲಿ ಆಗಲ್ಲ ಕಣಪ್ಪ. ಅದಕ್ಕೆ ಬೋರಕ್ಕೆ ಆಗ್ಲಿಲ್ಲ. ಬೈಕೆ ಬೇಡ, ಹಂಗ ಬೋರಕ್ಕೆ ಆಗ್ಲಿಲ್ಲ ನನಗೆ. ನನಗೆ ಬೇರೆ ಚೆನ್ನಾಗಿಲ್ವಲ್ಲ, ಇವಳು ಬೇರೆ ಬಸ್ರಿ, ಅದಕ್ಕೇನೆ ಬೋರಕ್ಕೆ ಆಗ್ಲಿಲ್ಲ ನಾನು. ಈಗ ಹೆಂಗೈದಿಯೋ? ಚೆನ್ನಾಗೈತೆ ಕಾಲು? ಹ್ಞೂ ಅತ್ತೆ, ಚೆನ್ನಾಗೈತೀನಿ ಇವಾಗ. ಅದಕ್ಕೇನೆ ಕಾಲೆಲ್ಲ ಸರಿ ಆತಲ್ಲ, ನಿಮ್ಮನ್ನು ನೋಡ್ಕೊಂಡು ಹಂಗೆ ಗೌರಿನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಎಲ್ಲಿ ಗೌರಿ ಮನೆಗಿಲ್ವಾ? ಅಣ್ಣ, ಗೌರಿ ಮನೆಗಿಲ್ಲ, ಎಲ್ಲ ಹೋಗ್ ಬರ್ತೀನಿ ಅಂತ ಹೇಳಿ ಹೊರಗಡೆಗೆ ಹೋಗಿದ್ದಾಳೆ. ಬರ್ತಾಳ ಅವಳು. ಬನ್ನಿ, ನೀವು ಕುತ್ಕೊ ಬರ್ರಿ. ಜಿಲೇಬಿ, ನೀನ್ ಹೆಂಗೈದ್ಯಮ್ಮ? ಚೆನ್ನಾಗೈದ್ಯಾ ಇವಾಗ? ಯಾಕ ಸುಸ್ತಾಗುತ್ತೆ, ರಕ್ತ ಇಲ್ಲ ಅಂತ ಹೇಳ್ತಿದ್ರು. ಈಗ ಹೆಂಗಮ್ಮ, ಸುಸ್ತು ಕಮ್ಮಿ ಆಗೈತಾ? ಹ್ಞೂ ಅದಕ್ಕೆ ಚೆನ್ನಾಗಿದ್ದೀನಿ ನಾನು. ಈಗೊಂದು ಸ್ವಲ್ಪ ಪರವಾಗಿಲ್ಲ. ಅವಾಗ ಅಂದ್ರೆ ಮೊದ್ಲು ಜಾಸ್ತಿ ಸುಸ್ತಾಗೋದು. ಈಗ ಒಂದಿಷ್ಟು ಪರವಾಗಿಲ್ಲ, ಮಾಡ್ಬೋದು ಎಲ್ಲ ಕೆಲಸನ. ಯಾಕೆ ಹಂಗ್ ನೋಡ್ತಾ ಇದ್ರ ಇಬ್ರು? ಯಾಕೆ ನಾನು ಅಣ್ಣ ಅತ್ತಿಗೆ ಅನ್ನಲ್ಲ ಅದಕ್ಕ? ಹ್ಞೂ ಕಣಮ್ಮ, ಅಣ್ಣಯ್ಯ ಅತ್ತಿಗೆ ಅಂದಲ್ಲ, ನಮ್ಗೆ ಸಂತೋಷ ಆಯ್ತು. ಅಲ್ಲ, ಗೌರಿಗೆ ನಾನ್ ತಂಗಿ ಅಂದ್ಮೇಲೆ ನಮ್ಮ ಗೌರಿ ಅಣ್ಣ ಅತ್ತಿಗೆನು ನನಗೂ ಅಣ್ಣ ಅತ್ತಿಗೆ ಇದ್ದಂಗೆ ತಾನೆ. ನನ್ಗಂತೂ ಅಣ್ಣಯ್ಯ ಅತ್ತಿಗೆ ಯಾರು ಇಲ್ಲ, ಅದಕ್ಕೆ ನಾನು ನಿಮ್ಮನ್ನೇ ಅಣ್ಣಯ್ಯ ಅತ್ತಿಗೆ ಅನ್ಕೊಂಡಿದೀನಿ. ಬನ್ನಿ, ಕುತ್ಕೊ ಬನ್ನಿ ಈ ಕಡೆಗೆ. ಗೌರಿ ಎಲ್ಲ ಹೋಗಿದ್ದಾಳೆ, ಬತ್ತಾಳೆ. ಯಾಕೆ ನಾನು ಆತರ ಕರಿಬಾರ್ದ ನಿಮ್ಮನ್ನ? ಇಲ್ಲಮ್ಮ, ಅಯ್ಯೋ ನಮಗೂ ತುಂಬಾ ಸಂತೋಷ ಆಯ್ತು ನೀನ್ ಆತರ ಕರೆದಿದ್ದು. ಅಲ್ಲ, ನಿನಗೆ ಅಣ್ಣ ಅತ್ತಿಗೆ ಯಾರು ಇಲ್ವೇನು? ನಿಮ್ಮ ಅಪ್ಪ ಅಮ್ಮ ಏನ್ ಮಾಡ್ತಾರೆ? ಇಲ್ಲ ಅತ್ತಿಗೆ, ನಮ್ಮಮ್ಮ ಅಪ್ಪ ಇಲ್ಲ. ನಾನು ನಮ್ಮ ಚಿಕ್ಕಪ್ಪರ ಮನೆಯಲ್ಲೇ ಬೆಳೆದಿದ್ದು. ನಮ್ಮ ಚಿಕ್ಕಪ್ಪನ ಮಕ್ಕಳಿದ್ದಾರೆ, ಆದ್ರೂ ನನ್ನ ಅವ್ರು ಯಾರು ಅಕ್ಕ ಅಂತಾನೆ ಯಾರು ಮಾತಾಡ್ಸಲ್ಲ. ತಂಗಿ ಒಬ್ಬ ತಮ್ಮ ಇದ್ದಾರೆ. ಆದ್ರೆ ನಾನೊಂಥರ ಮನೆಗೆ ಕೆಲಸದೊಳ ತರ ಇದ್ದೆ. ಇನ್ನೇನ್ ಮಾಡೋದು, ಆಮೇಲೆ ನಾಟಕ ಮಾಡೋದ್ ಕಲ್ತಿದ್ನ. ನಾಟಕಕ್ಕೆ ಸೇರ್ಕೊಂಡು ನಾಟಕದ ಕಂಪ್ನಿಲೇ ಕೆಲಸ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ತಿದ್ದೆ. ಕೊನೆಗೆ ಹೆಂಗೋ ಶಿವ ಅವ್ರು ಸಿಕ್ಕಿ ಅವ್ರು ನನಗೆ ಬಾಳ್ ಕೊಟ್ಟಿದ್ದಾರೆ. ಈಗ ತುಂಬಾ ಸಂತೋಷವಾಗಿದ್ದೀನಿ ಈ ಮನೆಗೆ. ಅಯ್ಯೋ ಪಾಪ, ನನ್ಗಿದೆಲ್ಲ ಗೊತ್ತಿರ್ಲಿಲ್ಲ ಕಣೆ ಜಿಲೇಬಿ. ನೋಡು, ನೀನು ಬಸ್ರಿ, ಇವಾಗ ಬಸ್ರಿ ಬಯಕೆನ ತವ್ರ ಮನೆಯೇ ತೀರಿಸ್ಬೇಕು. ನಿನಗೂ ಅಮ್ಮ ಇದ್ದಿದ್ರೆ ಕರ್ಕೊಂಡೋಗಿ ಇವತ್ತು ಸೀಮಂತ ಮಾಡಿ ಏರ್ಗೆ ಮಾಡ್ಸೋದು. ಆದ್ರೆ ನಮ್ ಗೌರಿ ನಿನ್ನ ಅರ್ಥನೇ ಮಾಡ್ಕೊಂಡಿಲ್ಲ ನೋಡು. ಎಲ್ಲ ನಿನ್ ತಲೆಗೆ ಕೆಲಸ ಎಲ್ಲ ಬಿಟ್ಟು ನೋಡು ಎಲ್ಗೋ ಹೋಗಿ ಕುಕ್ಕಣಿದ್ದಾಳೆ. ಪಾಪ ನೀನ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಗೌರಿಗೆ ಇನ್ನ ಯಾವಾಗ ಬುದ್ಧಿ ಬರುತ್ತೋ ಏನು?
ಅಯ್ಯೋ ಹಂಗೇನಿಲ್ಲ ಅದಕ್ಕೆ ಗೌರಿನೂ ಎಲ್ಲ ಮಾಡ್ತಾಳೆ ಕೆಲಸನ. ಯಾಕೋ ಸ್ವಲ್ಪ ಎಲ್ಲ ಹೋಗ್ಬೇಕು, ನೀನೇ ಮಾಡು ಅಡುಗೆನ ಅಂತ ಹೇಳಿ ಓದ್ಲು ಅಷ್ಟೇನೆ. ಹಂಗೆಲ್ಲ ಏನು ತಪ್ಪು ತಿಳ್ಕೊಬೇಡಿ ಅದಕ್ಕೆ. ಗೌರಿನೂ ಇವಾಗ ಬದಲಾಗಿದ್ದಾಳೆ, ಹಂಗೇನು ಇಲ್ಲ, ಹಳೆ ಗೌರಿ ಥರ ಏನೂ ಇಲ್ಲ, ಮಾಡ್ತಾಳೆ ಕೆಲಸನ. ನನಗೂ ಏನು ಅಷ್ಟೇನು ಸುಸ್ತಾಗಲ್ಲ ಇವಾಗ. ಮಾಡ್ತೀವಿ ಅಂದರೆ ಅದೇ ನಾನೊಂದು ದಿವಸ ಅವಳೊಂದು ದಿವಸ ಮಾಡ್ತೀವಿ ಅಷ್ಟೇನೆ. ಹೋಗ್ಲಿ ಬಿಡಿ, ಪರವಾಗಿಲ್ಲ. ಲಸ್ಮಕ್ಕ ಸೀನಪ್ಪ ಬರ್ರಪ್ಪ, ಕುಕ್ಕ ಬರ್ರಿ ಇತ್ಲಾಗೆ, ಕುಕ್ಕ ಬರ್ರಿ. ಊಟ ಮಾಡಿರಂತೆ. ಜಿಲೇಬಿ ಹೋಗಮ್ಮ, ಅಡುಗೆ ಮಾಡೋದು ಜಾಲ್ದು. ಉಮ್ತಾರೆ. ಇನ್ನೇನೋ ಸೀನಪ್ಪ, ಬೆಳೆ ಎಲ್ಲ ಚೆನ್ನಾಗಿ ಆಗ್ತೈತಾನೆ? ಯಾತೇಟ್ ಹಾಕಿದ್ದೆ? ಹ್ಞೂ ಅತ್ತೆ, ಹತ್ತಿ ರಾಗಿ ಹಾಕಿದ್ವಿ. ಹತ್ತಿ ಆಲೆ ಒಂದ್ಸಲ ನಾ ಮಾರ್ ಬಂದಿದ್ದೀನಿ, ಇನ್ನ ತಿರ್ಗಾ ಹೊಡೆದೈತೆ. ಈಗ ಹೋಗಿ ಬಿಡಿಸ್ಬೇಕು. ರಾಗಿನೂ ಬಂದೈತೆ, ಕೊಯ್ಕೇಬೇಕು ಇವಾಗ. ಇನ್ನೊಂದು 2 ದಿವಸ ಮಾಗೈತೆ ಆಲೆನೆ, ಕೊಯ್ಬೇಕು. ನೀವು ಯಾತ ಹಾಕಿದ್ದೀರಾ? ಅಯ್ಯೋ ನಮ್ಮ ಮನೆಗೆ ಯಾರ ಇದಾರಪ್ಪ ಮಾಡಕ್ಕೆ, ನೀರು ಪಾರು ಇಲ್ಲ, ಏನೂ ಇಲ್ಲ. ಇರೋದೇ ಒಂದು 3-4 ಎಕರೆ ಐತೆ, ಅದು ಬ್ಯಾದ್ಲು ನೀರಿಲ್ವಲ್ಲ. ಮಳೆಗಾಲಕ್ಕೆ ಯಾತನ ಕಡಲೆ ಬೀಜನೋ ಹತ್ತಿನೋ ಯಾತನ ಹಾಕ್ತಿವಿ. ಇವಾಗ ಯಾತು ಇಲ್ಲ. ನಮ್ಮ ಸಣ್ಣ ಹುಡುಗ ಬೇರೆ, ಆಗ ಯಾರ ಮನೆಗೂ ಜೀತಕ್ಕೆ ಐತೆ, ಆ ಹುಡುಗ ಒಂದಿಷ್ಟು ಸಂಬಳ ತಂದು ಕೊಡುತ್ತೆ. ನಮ್ಮ ದೊಡ್ಡ ಮಗ ಶಿವ ಅಲ್ಲೆಲ್ಲ ಅಂಗಡಿಗೆ ಕೆಲ್ಸಕ್ಕೆ ಹೋಗುತ್ತೆ. ಹೆಂಗೋ ಸಾಕತ್ಲಾಗೆ ನಮ್ಮ ಮನೆ ಹೆಂಗೋ ನಡ್ಕೊಂಡು ಹೋಗುತ್ತೆ. ಇಬ್ರು ಸೊಸೆಯರ ಇದ್ದಾರೆ, ಮನೆ ಕೆಲಸ ಎಲ್ಲ ಮಾಡ್ತಾರೆ. ನನ್ನ ಸೊಸೆ ಜಿಲೇಬಿ ಇವಾಗ ಬಸ್ರಿ ಅಲ್ಲ, ಇವಾಗ 5 ತಿಂಗಳು ತುಂಬಿ 6ಕ್ಕೆ ಬಿದ್ದೈತಿ ಏನಪ್ಪ. ಸರಿ ಅಣ್ಣ, ಅತಿಯ ನೀವು ಮಾತಾಡ್ತಾ ಇರ್ರಿ, ನಾನು ಅಡುಗೆ ಮಾಡಿಬಿಡ್ತೀನಿ. ಊಟ ಮಾಡಿವ್ರಂತೆ. ಜಿಲೇಬಿ ಏನು ಪರವಾಗಿಲ್ಲ, ನಮ್ಗೇನು ಹೊಟ್ಟೆ ಹಸಿವಾಗಿಲ್ಲ, ನಿಧಾನಕ್ಕೆ ಮಾಡು. ಹ್ಞೂ ಸರಿ ಅದಕ್ಕೆ ಆಯ್ತು, ಮಾಡ್ತೀನಿ ಹೇಳಿ. ಲಸ್ಮಕ್ಕ ನಿಮ್ಮ ಅತ್ತೆ ಚೆನ್ನಾಗಿದ್ದಾಳೇನಮ್ಮ? ಕರ್ಕ ಬರಕ್ಕಿಲ್ರಿ ಅವಳನ್ನು? ಅವಳು ನೋಡಿ ಕೆಂಚಮ್ಮನ, ಅಯ್ಯೋ ಸಂದಿನ ಆತು. ಅವಳು ಬರಲ್ಲ, ನಾನು ನಿಮ್ಮೂರಿಗೆ ಬರೋಕ್ಕಾಗಲ್ಲ. ಹ್ಞೂ ಚೆನ್ನಾಗೈತಿ. ಸರ ಬಂದ್ರೆ ತಿರ್ಗಾಲ್ಮ ಅಂತ ಯಾರು ಇರಲ್ಲ, ನೋಡ್ಕೊಂಬರು. ಒಂದು ಎಮ್ಮೆ ಬೇರೆ ಐತಾ, ಅದಕ್ಕೆ ನಾವೇ ಬಂದ್ವಿ, ನಾನು ಈ ಅಪ್ಪನು. ಈ ಅಪ್ಪ ಗೌರಿ ನೋಡ್ಕೊಂಬಂದು ಸಂದಿನ ಆತು, ಹೋಗೇ ಇಲ್ಲ. ಅಲ್ಲಿ ಹೆಂಗೈದಾಳೋ ಏನೋ. ಅದು ಅಲ್ದೇನೆ ಜಿಲೇಬಿ ಬೇರೆ ಬಸ್ರಿ, ಅತ್ತಿಗೆ ಬೇರೆ ಚೆನ್ನಾಗಿಲ್ಲ ಅಂತಿದ್ರು, ಹೋಗಿ ನೋಡ್ಕೊಂಬರೋಣ ಬಾ ಅಂತ ಹೇಳ್ತಾ ಅದಕ್ಕೆ ಬಂದ್ವಿ. ಹೆಂಗ ಒಳ್ಳೇದಾತು ಬಿಡಮ್ಮ ಬಂದಿದ್ದು. ನನಗೂ ನೋಡ್ಬೇಕು ನಿಮ್ಮನ್ನ ಅನ್ಸೋದು. ಏನ್ ಮಾಡ್ತೀಯ, ನನಗೆ ಬರೋಕ್ಕಾಗಲ್ಲ. ನನ್ನ ಮಗನ ಕರ್ಕೊಂಡು ಹೋಗು ಅಂತ ಹೇಳಿರಿ, ಅವನಿಗೆ ಕೆಲಸ. ಒಂದು ದಿವಸ ತಪ್ಪಿಸ್ಕೊಂಬಕ್ಕಿಲ್ಲ, ಕೆಲಸದಿಂದ ಕಿತ್ತಾಕ್ತಾರಂತೆ. ಅದಕ್ಕೇನೆ ಆ ಹುಡುಗ ಒಂದು ದಿವಸ ಮನೆಗಿರಲ್ಲ, ಹಂಗೋಗುತ್ತೆ. ಆದರೆ ಏನು ಮಾಡೋದು, ಈ ಗೌರಿನೇ ಅರ್ಥ ಮಾಡ್ಕೊಂಬಂಗಿಲ್ಲ. ಜಿಲೇಬಿ ಹೆಂಗ ಅರ್ಥ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾಳೆ. ಹೆಂಗೋ ಇವಾಗ ಬಸ್ರಿ ಆಗ್ಯವಳೆ. ಅದಕ್ಕೇನೆ ಚೆನ್ನಾಗಿರಮ್ಮ ಅಂತ ಹೇಳ್ತೀನಿ. ಏನು ಮಾಡ್ತೀಯ, ಆ ಗೌರಿನೇ ಹೊಂದ್ಕೊಂಬಲ್ಲ. ಅದಕ್ಕೆ ಅತ್ಲಾಗ ಈ ಹಂಗಾನ ಮಾಡ್ಕೊಂಬ್ಲಿ ಅಂತೇಳಿ ನಾವೇನು ಮಾತಾಡಕ್ಕೆ ಹೋಗಲ್ಲ. ಸುಮ್ಮನೆ ಮಾತಾಡಿದ್ರೆ ಇಲ್ಲದ ಜಗಳ ಆಗುತ್ತೆ. ಅದಕ್ಕೆ ಅತ್ಲಾಗೆ ಯಾಕೆ ಬೇಕು ಅಂತೇಳಿ ಏನು ಬೈಯಕ್ಕೆ ಹೋಗಲ್ಲ ನಾನು ಅವಳನ್ನ, ಗೌರಿನ. ಹೆಂಗಾನ ಮಾಡ್ಕೊಂಡು ಹೋಗಮ್ಮ, ಒಟ್ಟಿನಲ್ಲಿ ಜಗಳ ಮಾಡಬೇಡ ಅಂತ ಹೇಳಿದ್ದೀನಿ. ಈಗ ಎಲ್ಗೋ ಹೋಗ್ಯವಳೆ, ಬೊತ್ತಳಿರಿ ಮಾತಾಡ್ಸಿರಂತೆ. ಅಣ್ಣ ಅತ್ತಿಗೆ ಯಾವಾಗ ಬಂದ್ರಿ? ಒಂದು ಸ್ವಲ್ಪ ತಾತ ಕಣೆ ಗೌರಿ, ನೀನು ಎಲ್ಗೋಗಿದ್ದೆ? ಅಲ್ಲ ಮನೆಯಾಗಿದ್ದು ಅಡುಗೆ ಪಡ್ಗೆ ಮಾಡೋದು ಬಿಟ್ಟು ಹೋಗಿದ್ಯಲ್ಲೇ ಗೌರಿ? ಅಯ್ಯೋ ಅತ್ತಿಗೆ, ಈ ಮನೆಗೆ ಇಬ್ರು ಸೊಸೆಯರಿರೋದು, ನಿಮ್ಮಂಗೆ ಒಬ್ಬರೇ ಅಲ್ಲ. ಒಂದ್ ದಿವಸ ನಾನು ಮಾಡ್ತೀನಿ, ಇನ್ನೊಂದ್ ದಿವಸ ಆ ಜಿಲೇಬಿ ಮಾಡ್ತಾಳೆ. ಇವತ್ತು ಅವಳು ಸರ್ದಿ, ಅದಕ್ಕೆ ನಾನು ಹಿಂಗೆ ಹೋಗಿದ್ದೆ. ಯಾರ ಮಂತಕನು ಮಾತಾಡ್ಕೊಂಡು ಕುಕ್ಕಮ್ಮನ ಅಂತೇಳಿ, ಅಡುಗೆ ಆದ್ಮೇಲೆ ಹೋದ್ರಾತು ಅಂತೇಳಿ ಹೋಗಿದ್ದೆ. ಇದೇನೆ ಗೌರಿ ಹಿಂಗೆ ಹೇಳ್ತೀಯ? ಅಲ್ಲ ಅವಳು ಜಿಲೇಬಿ ಬಸ್ರಿ ಎಂಬುದು ಗೊತ್ತಿದ್ದೇನು, ಅವಳ ಕೈ ಕೆಲಸ ಮಾಡಿಸ್ತೀಯಲ್ಲೇ. ಇನ್ನೊಂದ್ ದಿವಸ ಅವಳೊಂದ್ ದಿವಸ ಸರ್ತೆ ಮಾಡ್ಕೊಂಡು ಕೆಲಸ ಮಾಡಕ್ಕೇನು ಏನು ಇದೇನು ಬ್ಯಾರೆ ಮನೇನೆ? ನೀನ್ ಎಲ್ಗೆ ಹೋಗಂಗ ಇದೆಯಾ? ನೀನೇನು ಕೆಲ್ಸಕ್ಕೆ ಹೋಗ್ತೀಯನಮ್ಮ? ಅಯ್ಯೋ ಅತ್ತಿಗೆ, ನಿಮ್ಗೆ ಇದೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ ಇರಿ. ಒಬ್ಬರೇ ಹೆಂಗ್ ಮಾಡಕ್ಕಾಗುತ್ತೆ ದಿನಾನ? ನಾನು ಒಬ್ಬಳೇ ಮಾಡ್ಬೇಕಾ? ಅವಳು ಮಾಡ್ಲಿ, ಸುಮ್ಮನೆ ಇರಿ, ಗೊತ್ತಾಗುತ್ತೆ ಕಷ್ಟ ಸುಖ ಏನು ಅಂತಾನೆ. ಲಸ್ಮಕ್ಕ ಹೋಗ್ಲಿ ಬಿಡಮ್ಮ, ಅವಳಿಗೇನು ಹೇಳಕ್ ಹೋಗ್ಬೇಡ, ಸುಮ್ಮನಿರು. ಸುಮ್ಮನೆ ಹೇಳಿರಿ, ಅವಳು ಸಿಟ್ಟು ಮಾಡ್ಕೊಂತಾಳೆ. ಅದಕ್ಕೆ ಹೆಂಗ ಅವಳೊಂದ್ ದಿವಸ ಇವಳೊಂದ್ ದಿವಸ ಮಾಡ್ಕೊಂಡು ಹೋಗ್ತಾ ಇದಾರೆ, ನೀನೇನು ಹೇಳಕ್ ಹೋಗ್ಬೇಡ, ಸುಮ್ಮನಿರು. ಅಣ್ಣ ಹೆಂಗಿದ್ಯಾ ಅಣ್ಣ? ಅಮ್ಮ ಚೆನ್ನಾಗೈತಾ? ಹ್ಞೂ ಗೌರಿ, ಅಮ್ಮನೂ ಚೆನ್ನಾಗೈತೆ, ನಾನು ಚೆನ್ನಾಗಿದ್ದೀನಿ, ಎಲ್ಲ ಚೆನ್ನಾಗಿದ್ದೀವಿ. ನೀನು ಚೆನ್ನಾಗಿದ್ಯಾ? ಅಲ್ಲಮ್ಮ, ನೀನು ಹೊಂದ್ಕೊಂಡು ಇಬ್ರು ಅನುಸರಿಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕು. ಅಲ್ಲ ನಿನ್ನ ತಂಗಿ ಅವಳೇನು ಬೇರೆ ಹೇಳಲ್ಲ. ಈಗ ಅವಳು ಹೊಟ್ಟೆಗೆ ಒಂದು ಪುಟ್ಟು ಪಾಪ ಬೆಳೀತೈತಿ, ಅವಳಿಗೆ ಒಂದು ಸ್ವಲ್ಪನ ವಿಶ್ರಾಂತಿ ಬೇಕು ಅವಳಿಗೆ. ನೀನೇ ಒಂದಿಷ್ಟು ಎಲ್ಲ ಮಾಡ್ಕೊಂಡು ಹೋಗ್ಬೇಕಣ್ಣಮ್ಮ. ಇಬ್ರು ಅನುಸರಿಸ್ಕೊಂಡು ಮಾಡ್ಕೊಂಡು ಹೋಗ್ರಿ. ಅವಳೊಂದಿಟ್ಟು ಬಾರಗಿರ ಎತ್ತ ಕೆಲಸನ ಕೊಡಬೇಡ ಅವಳಿಗೆ, ನೀನೇ ಮಾಡು, ಏನು ಪರವಾಗಿಲ್ಲ, ಮಾಡಿರೆ ನಿನಗೂ ಒಳ್ಳೇದಾಗುತ್ತೆ. ಅಯ್ಯೋ ಅಣ್ಣ ಅತ್ತಿಗೆ ಬಂದ ತಕ್ಷಣ ನನಗೆ ಉಪದೇಶ ಮಾಡಕ್ ಶುರು ಮಾಡ್ಬಿಟ್ರೆ ಇಬ್ರು. ಸುಮ್ಮನಿರ್ರಿ. ನಿಮ್ಗೆ ಏನ್ ಮಾಡೋಣ ಹೇಳ್ರಿ? ಒಬ್ಬಟ್ಟು ಮಾಡೋಣ, ಪಾಯಸ ಮಾಡೋಣ, ಅಥವಾ ಚಿರೋಟಿ ಮಾಡೋಣ, ಲಾಡು ಮಾಡೋಣ, ಏನ್ ಮಾಡೋಣ ಹೇಳ್ರಿ, ಮಾಡ್ತೀನಿ ನಾನೇನೆ. ಜಿಲೇಬಿ ಏನು ಅಡುಗೆ ಮಾಡ್ತಾ ಇದ್ದಾಳಂತೆ. ಈಗೇನು ಬೇಡ, ಪರವಾಗಿಲ್ಲ ಬಿಡು. ಈಗೇನ್ ಮಾಡ್ತಾಳ ಅವಳು, ಅದನ್ನೇ ಊಟ ಮಾಡ್ತೀವಿ. ಸಾಯಂಕಾಲಕ್ಕೆ ನಾನು ಮಾಡಿವಂತೆ, ತಗೊಂಡೋಗು, ಬ್ಯಾಗ್ ತಗೊಂಡೋಗಿ ಅಣ್ಣ ಕೊಡು. ಜಿಲೇಬಿನೂ ನೀನು ತಿಂದ್ರಿ, ಹೂವು ಮುಟ್ಕೊಳ್ರಿ ಇಬ್ರು ತಗೊಂಡೋಗಿ.
ಸರಿ ಅದಕ್ಕೆ ಆಯ್ತು. ನೋಡಮ್ಮ, ಇಷ್ಟೇನೆ, ಯಾರು ಬುದ್ಧಿ ಹೇಳಿದ್ರು ಇವಳಂತೂ ಬದಲಾಗಲ್ಲ. ಅದಕ್ಕೆ ನೀವೇನು ಹೇಳಕ್ ಹೋಗ್ಬೇಡ್ರಿ. ಸುಮ್ಮನೆ ನಿಮ್ಮ ಮೇಲೂ ರೇಗ್ತಾಳ ಅವಳು. ನಾವು ಹೇಳಿ ಹೇಳಿ ಸಾಕಾಗಿ ಸುಮ್ಮನಾಗಿದ್ದೀವಿ, ಹೆಂಗಾದ್ರೂ ಮಾಡ್ಕೊಂಡು ಹೋಗ್ಲಿ ಹೇಳು ಅಂತೇಳಿ. ಈಗ ಜಿಲೇಬಿಗೂ ಏನು ಸುಸ್ತಾಗಲ್ಲ, ಏನೂ ಇಲ್ಲ. ರಕ್ತನೂ ಚೆನ್ನಾಗಿ ಐತಂತೆ. ಮೊನ್ನೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೆ ನನ್ನ ಮಗ, ಚೆನ್ನಾಗೈತೆ ಇವಾಗ, ಏನು ತೊಂದರೆ ಇಲ್ಲ ಅಂತ ಹೇಳವ್ರಂತೆ. ಅಲ್ಲ ದೊಡಮ್ಮ, ಮನೆಗಿದ್ಮೇಲೆ ಅನುಸರಿಸ್ಕೊಂಡು ಹೋಗ್ಬೇಕು. ಹಿಂಗೆ ಸರ್ತಿ ಮಾಡ್ಕೊಂಡು ಮಾಡಿರೆ ಏನ್ ಚೆನ್ನಾಗಿರುತ್ತೆ ಹೇಳು? ಒಂದೇ ಮನೆಗಿದ್ದು ಅವರಿಬ್ರು ಏನ್ ಬ್ಯಾರೇರಾ? ಅಕ್ಕ ತಂಗಿರು. ಅಕ್ಕ ತಂಗಿರು ಸ್ವಂತ ಅಕ್ಕ ತಂಗಿರಿದ್ದಂಗೆ ಇರ್ಬೇಕು. ಹೋಗ್ಲಿ ಬಿಡ್ಲಸ್ಮಕ್ಕ, ಅದ್ರ ಬಗ್ಗೆ ನೀನೇನು ತಲೆ ಕೆಡಿಸ್ಕೋಬೇಡ, ಸುಮ್ನಿರು. ಅವಳಿಗೆ ಒಂದಲ್ಲ ಒಂದ್ ದಿವಸ ಗೊತ್ತಾಗೇ ಆಗುತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಕತೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.